ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧುಮಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗೇ ಇರ್ತಾರೆ. ಯಾಕೆಂದರೆ ಹಬ್ಬದ ಸ್ಪೆಷಲ್ಲು. ಸೊ ಮೈಸೂರಿಯನ್ಗಂತೂ ಬಿಂದಾಸ್ ಹಬ್ಬ ಅಂತಲೇ ಹೇಳ್ಬೋದು. ಇವಾಗ ದಸರಾ, ಇವಾಗ ಸಂಭ್ರಮ, ಮೈಸೂರು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಫುಲ್ಲು ಗೋಲ್ಡನ್ ಥರ ಹೊಳಿತಾ ಇರುತ್ತೆ. ಸೊ ಇದು ನಮ್ಮದು ಸಿಂಪಲ್ ಪೂಜೆ ಆಗಿರೋದು. ನಾನು ವೀಡಿಯೋ ತುಂಬ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕೆಂದರೆ ಕೆಲಸ ತುಂಬ ಇರೋದ್ರಿಂದ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ಕೊಂಡ್ವಿ. ಇವತ್ತು ನಮ್ಮ ಮಾವನಿಗೆ ಎಡೆ ಇಡಬೇಕು. ಆದರೆ ನಮ್ಮ ಮನೇಲೆಲ್ಲ ಅತ್ತೆ ಮನೇಲಿ ಇಡೋದು. ಬಟ್ ಆದರೂ ನಮ್ಮ ಮನೇಲಿ ಹಿರಿ ಮಗ ಹಿರಿಯ ಸೊಸೆ ಅಲ್ವಾ, ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಬೇಕಿತ್ತು. ಒಂದು ವಾರದಿಂದ ನಾನು ಮಧು ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಮನೆ. ಸೊ ಫೈನಲಿ ಎಲ್ಲ ಕ್ಲೀನ್ ಆಯಿತು. ಮಧು ಅಂತೂ ತುಂಬ ಸಪೋರ್ಟ್ ಮಾಡಿದ್ರು. ಪಾಪಚ್ಚಿ ಹೊರಗಡೆ ಎಲ್ಲ ಅವರೇ ಗಿಡಕ್ಕೆ ನೀರು ಹಾಕಿ ಹೊರಗಡೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಟ್ರು. ನಾನಿದೆ ವಿಡಿಯೋ ಮಾಡ್ತಿರೋದು ಆಯುಧ ಪೂಜೆ ದಿನ. ನನಗೆ ಆಫೀಸ್ ರಜೆ ಇರಲಿಲ್ಲ ಗೈಸ್, ಹೋಗಬೇಕಿತ್ತು. ಆಯುಧ ಪೂಜೆ ದಿನ ಮಾರ್ನಿಂಗ್ ಹೋಗಿ ಪೂಜೆ ಎಲ್ಲ ಮುಗಿಸಿ ಒಂದು ಆಫ್ಟರ್ನೂನ್ ರಜೆ ತಗೊಂಡಿದ್ದೆ ನಾನು. ದಸರಾ ದಿನ ರಜೆ ಇಲ್ಲ. ಹಿಂದಿನ ದಿನವೇ ಗಾಡಿ ಎಲ್ಲ ತೊಳ್ಸ್ಕೊ ಬಂದಿದ್ರು ಮಧು. ಇಲ್ಲಿ ನೋಡ್ಬೋದು, ಗಾಡಿಗೆಲ್ಲ ರೆಡಿ ಮಾಡಿ ಬೆಳಿಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡಿ ನೈಟು ನಾನು ಪೂಜೆ ಎಲ್ಲ ರೆಡಿ ಮಾಡಿ ಮಲ್ಕೊಂಡಿದ್ದೆ. ಬೆಳಿಗ್ಗೆನೇ ಎದ್ದು ಮಧು ಮುಂಚೆನೇ ಗಾಡಿಗೆಲ್ಲ ರೆಡಿ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಗಾಡಿ ಕ್ಲೀನ್ ಮಾಡೋದ್ರಲ್ಲೇ ಬಿಸಿ. ಇದೊಂದು 2 ಡೇಸ್ ಆದಮೇಲೆ ಅಪ್ಡೇಟ್ ಮಾಡ್ತೀನಿ. ಹಬ್ಬನೂ ಆಗಿರುತ್ತೆ. ಮಧು ಇವತ್ತು ಉಪವಾಸ ಇರ್ತಾರೆ. ಸಂಜೆ ಎಡೆ ಊಟ ಮಾಡೋ ತನಕ ಏನೂ ತಿನ್ನಲ್ಲ. ಅವ್ರಿಗೊಂದು ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡ್ತಾಯಿದ್ದೆ. ಅದು ಡೈಲಿ ಮಾರ್ನಿಂಗು ನಿಂಬೆಹಣ್ಣು ಜ್ಯೂಸ್ ಕುಡಿತಾರೆ ಅವರು. ಸೊ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. 7:15 ಒಳಗಡೆ ಪೂಜೆ ಮುಗಿಸ್ಬೇಕಾಗಿತ್ತು. 7:15 ಆಗಿಬಿಟ್ರೆ ಇನ್ನು 9 ಗಂಟೆ ತನಕ ಪೂಜೆ ಮಾಡೋ ಆಗಲಿಲ್ಲ. 7:15 ಆಗಿಬಿಡ್ತು. ಸೊ ಅದರಿಂದ ತಿಂಡಿ ಮಾಡ್ಕೊಂಬಿಡೋಣ, ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀವಲ್ಲ. ಪಾಪುನ ಎದ್ದೇಳಿಸಿ ಸ್ನಾನ ಮಾಡಿಸ್ಬೇಕು ಅಂತೇಳಿ ತಿಂಡಿ ಮಾಡ್ತಾಯಿದ್ದೆ. ಮಧು ತಿನ್ನಲ್ಲ, ನಾನು ಪಾಪು ಇಬ್ಬರಿಗೋಸ್ಕರ ಅಷ್ಟೇ. ಸ್ವಲ್ಪ ಬಾತ್ ಮಾಡೋಣ ಅಂದ್ಕೊಂಡಿದ್ದೆ, ಟೈಮ್ ಆಗಲಿಲ್ಲ ಇಬ್ಬರಿಗೆ ಏನಕ್ಕೆ ಅಂತ ಹೇಳಿ. ಆಮೇಲೆ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಕೋಲ್ಡ್ ಇರೋದ್ರಿಂದ ಬಿಸಿನೀರಾಗಿ ಮಾಡ್ಕೋತಾ ಇದ್ದೆ. ಸೊ 9 ಗಂಟೆ ಆಗೋಷ್ಟರಲ್ಲಿ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಪಾಪುಗೆಲ್ಲ ಸ್ನಾನ ಮಾಡಿಸಿ, ಅವಳ ತಲೆ ಗೊತ್ತಲ್ಲ ಹೆಂಗಿದೆ ಕರ್ಲಿ ಹೇರು. ಸೊ ಸ್ನಾನ ಮಾಡಿಸಿರೋ 1 ಅವರ್ ಬೇಕು ಅವಳು ಕೂದಲು ಆರೋ ತನಕ. ಎಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿಬಿಡೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೆ. ವೆಯ್ಟ್ ಮಾಡ್ತಾಯಿದ್ವಿ ನಾವು ಎಲ್ಲ ಮುಗಿಸ್ಕೊಂಡು. ಯಾಕೆಂದರೆ ನಾನು 9 ಗಂಟೆಗೆ ಡ್ಯೂಟಿಗೆ ಹೋಗಬೇಕಿತ್ತು. 9 ಗಂಟೆಗೆ ಇಲ್ಲಿ ಇದಿತ್ತಲ್ಲ, ಪೂಜೆ ಇತ್ತಲ್ಲ, 9 ಗಂಟೆಗೆ ಮಾಡಿಬಿಟ್ಟು ಹೋಗಬೇಕು ಅಂತ. ಸೊ ಬೇಗ ಆದಷ್ಟು ಮಾಡಿ ಅಟ್ಲೀಸ್ಟ್ ಒಂದು 1/4 ಗಂಟೆ ಲೇಟಾಗಿ ಹೋದರೂ ತೊಂದರೆ ಇಲ್ಲ, ನಡೆಯುತ್ತೆ ಅಂತೇಳಿ ಪೂಜೆ ಮಾಡಿಬಿಡೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ವಿ. ಮನೆ ಪೂಜೆ ಮಾಡಿದ್ವಿ ಫಸ್ಟು, ಆಮೇಲೆ ಗಾಡಿ ಪೂಜೆ ಗೊತ್ತಲ್ಲ ಎಲ್ಲರಿಗೂ. ಪೂಜೆ ಮಾಡೋಣ ಅಂತ ಫಸ್ಟು ಯಾವಾಗಲೂ ಅಷ್ಟೇ ನಾನು ಮಧು ಕೈಲೇನೆ ಪೂಜೆ ಮಾಡಿಸೋದು. ಏಕೆಂದರೆ ಎಲ್ಲ ದೇವಸ್ಥಾನದಲ್ಲೂ ನೋಡಿರ್ತೀನಲ್ವ, ಪೂಜಾರಿ ಪೂಜೆ ಮಾಡಿದ್ರೇ ಸ್ಥಳದಲ್ಲಿ ಲೇಡಿ ಪೂಜಾರಿ ಎಲ್ಲೂ ಇರೋಲ್ಲ. ಹಾಗಾಗಿ ಈ ಥರ ಗಾಡಿ ಈ ಥರ ಪೂಜೆ ಇದ್ದರೆ ಎಲ್ಲನೂ ನಾನು ಮಧು ಕೈಲೇ ಮಾಡಿಸೋದು ಫಸ್ಟು. ಅವಳೇನು ಪಟಾಕಿ ಅಂತ ಹಿಂಗೆ ಮುಚ್ಕೋತಾವಳೆ ಕಿವಿನ. ಅಷ್ಟೇ ಸಾಕು, ಅಷ್ಟೇ ಸಾಕು ಮಗಳು. ಆ ಕಡೆ ಬಾಗ್ಲು ಈ ಕಡೆ. ಸ್ಟಾರ್ಟ್ ಮಾಡ್ಕೊಂಡೆ ಮಾಡ್ತವ್ರ. ಲೇಟ್ ಆಗಿಬಿಟ್ಟಿದೆ. ಆಫೀಸಿಗೆ ಬಂದೆ. ಈಗ ಇಲ್ಲಿ ಬೇರೆ ಪೂಜೆ ಮಾಡಿ ನೋಡಬೇಕು. ವಿಡಿಯೋ ಮಾಡೋ ಹಾಗಿಲ್ಲ, ಆದರೂ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಆಫೀಸ್ 25 ಎಕರೆ ಲ್ಯಾಂಡಲ್ಲಿರೋದು ಓವರಾಲ್. ಮಾಡೋಣ ಬನ್ನಿ ಈಗ. ಇದು ನನ್ನ ಕ್ಯಾಬಿನು. ಸೊ ನಾನಿಲ್ಲಿ ಕೂತ್ಕೊಳ್ಳೋದು ಒಬ್ಬಳೆ. ಇದು ನಮ್ಮ ಸೇಲ್ಸ್. ಓಕೆ, ಈಗ ಪೂಜೆ ಮಾಡೋಣ ಬನ್ನಿ. ಆಸ್ತಿ ಪಂಜರಗಳೆಲ್ಲ ತೆಗಿಬೇಕು.
ಲ್ಯಾಪ್ಟಾಪ್ ನಾನು ಮನೇಲೇ ಪೂಜೆ ಮಾಡ್ಕೊಂಡು ಬಂದೆ, ಹಾಗಾಗಿ ಇನ್ನೊಂದ್ಸಲ ಮಾಡ್ಕೊಂಬಿಟ್ರೆ ಮುಗೀತು. ಸೊ ಎಲ್ಲ ರೆಡಿ ಬೇಕು. ರೆಡ್ ಫೋನ್ ಆ್ಯಂಡ್ ಅನದರ್ ಫೋನ್, ಇದಿಷ್ಟು ನನ್ನ ವರ್ಕಿಗೆ ಬೇಕಾಗಿರೋಂಥದ್ದು. ಮ್ಯಾನೇಜರ್ ಆಫೀಸು. ಸೊ ಇಲ್ಲಿಗೀಗ ರೆಡಿ ಮಾಡಬೇಕಲ್ಲ, ಇಲ್ಲೇ ಇದೆ, ಎಲ್ಲ ಇಟ್ಟಿದ್ದಾರೆ ಆಮೇಲೆ. ನಮ್ಮ ಆಫೀಸಲ್ಲಿ ಚಿಕ್ಕದಾಗಿ ಪೂಜೆ ಐತೆ, ರಿಸೆಪ್ಷನಲ್ಲಿ ಮಾಡಿರ್ತಾರೆ. ನಾನು ಅಲ್ಲಿ ಹೋಗಿಲ್ಲ, ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಈಗ ಮನೆಗೆ ಹೋಗಬೇಕು. ಪೂಜೆ ಮಾಡೋಕ್ಕೋಸ್ಕರ ಅಂತ ಬಂದೆ. ಸೊ ಇಷ್ಟು ಪೂಜೆ ಆಯಿತು. ಇದು ನಮ್ಮದು ಸೇಲ್ಸ್ ಪೂಜೆ. ಇದೆಲ್ಲ ಆಗಿ ಸ್ವಲ್ಪ ಇದೆಲ್ಲ ಚೆಲ್ಲಾಪಿಲ್ಲಿ ಆಗಿರೋದೆಲ್ಲ ಕ್ಲೀನ್ ಮಾಡಬೇಕು, ಇದೆಲ್ಲ ಎತ್ತಾಕಬೇಕು. ಮತ್ತೆ ಕೆಲಸ ಪೂಜೆದು ಅಷ್ಟೇ ಎಲ್ಲ ಹಂಗಂಗೆ ಇದೆ. ಹಾಫ್ ಡೇ ಬಂದೆ, ಅಲ್ಲ ಪೂಜೆ ಮಾಡಿದ್ದು ಇವಳು. ಅದು ಬಿದ್ದೋಗ್ಬಿಡುತ್ತೆ ಹಂಗೆ ಮಾಡಿದ್ರೆ. ಒಂದು ಕಡೆ ಕರೆಕ್ಟಾಗಿ ಕುತ್ಕೊಬೇಕು ಚಿನ್ನಮ್ಮ. ನೀನು ಕೈ ಹಾಕ್ಬೇಡ ಲಿಪಿ ಅಲ್ಲಿಂದ ಒಳಗಡೆಗೆ. ಹಂಗೆ ಮಾಡು, ಕ್ಲೋಸ್ ಮಾಡೋದನ್ನ ಅಲ್ಲೇ ಇಡಲಿ ಕೊಡು. ಮ್ಯಾಕ್ ಕಾಮಿನ್ ಬರಲಾ ನಿಮ್ಮ ಮನೆಗೆ? ಇಲ್ಲೇ ಕುತ್ಕೊಳ್ಳಿ. ಇಲ್ಲೇ ಕುತ್ಕೊಳ್ಳ? ಕಾಲ್ ಮಾಡಿಸ್ಕೊಳ್ಳ? ಓಕೆ. ಅಯ್ಯೋ ಎಲ್ಲ ಪಿಲ್ಲೋ ಬೇರೆ ಇಟ್ಕೊಂಡವ್ರೆ ಗುರು. ಅಲ್ಲ ನಿಮ್ಮ ಮನೆ ತೋರಿಸ್ತೀನಿ. ಏನದು ಲೈಟಾ? ಹೌದಾ ಹೌದಾ, ಓಕೆ. ಇದು ಮೂಸ್ಬೇಕಾ? ಸರಿ, ಓಕೆ, ಬಾಯ್. ಬರ್ತೀವಿ ಇನ್ನೊಂದ್ಸಲ. ನಾಳಿದ್ದು ಬರ್ತೀವಿ. ಕ್ಲೋಸ್ ಮಾಡ್ಕೊಳ್ಳಿ ಡೋರು. ಇದೇನಮ್ಮದು ಆರ್ಡ್ರ್ ಮಾಡಿ ತರಿಸಿರೋದು 1500 ಅನಿಸುತ್ತೆ. ಹಾಂ, ಎಂತ ಅದು? ಹಾಂ, ಸೊ ಈಗ ಎಲ್ಲ ಮನೆಯೆಲ್ಲ ಕೆಲಸ ಮಾಡಿ ಅದು ಹೋಗಿ ಟಚ್ ಮಾಡಿಕೊಂಡ್ರು. ನನಗೆ ಹೆಲ್ಪ್ ಮಾಡಿಬಿಟ್ಟು ಹೋಗಿ ಟಚ್ ಮಾಡಿಕೊಂಡ್ರು. ಇವಾಗ ಒಂದು ಸ್ವಲ್ಪ ಸಾಂಬಾರಿಗೆಲ್ಲ ಅರಿಶಿನ ಈರುಳ್ಳಿ ಹಾಕಿಟ್ಟಿದ್ದೀನಿ. ಮಟನ್ ಸಾಂಬಾರು ಖಾರನೂ ಹಾಕ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಮಾವಿಗೆ ಎಡೆ ಇಡಬೇಕು. ನನಗೆ ಹೆಂಗೆ ಗೊತ್ತು, ನಮ್ಮ ಅತ್ತೆ ಹೆಂಗೆ ಹೇಳ್ಕೊಟ್ಟಿದ್ದಾರೆ ಹಂಗೆ ಮಾಡ್ತಾಯಿದ್ದೀನಿ. ಅರಿಶಿನ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೆ. ಎಲ್ಲರೂ ಹಾಗೆ ಮಾಡೋದು. ಸೊ ಇದಕ್ಕೆ ಸಪ್ರೇಟು ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಡಲೆ, ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಸೋಂಪು ಕಾಳು, ಒಂದು ಅರ್ಧ ಟೊಮೊಟೊ ಜಾಸ್ತಿ ಹಾಕ್ಬಾರ್ದು. ಮಟನ್ ಸಾಂಬಾರು ಯಾವಾಗಲೂ ಅಷ್ಟೇ ಟೊಮೊಟೊ ಜಾಸ್ತಿ ಹಾಕ್ಬಾರ್ದು. ಇಷ್ಟು ಹಾಕಿ ರುಬ್ಬಿಟ್ಕೊಂಡಿರೋದು. ಈಗ ಇದಕ್ಕೆ ಖಾರದ ಪುಡಿ ಆ್ಯಡ್ ಮಾಡೋಣ. ಒಂದು 3 ಸ್ಪೂನ್ ಹಾಕ್ತೀನಿ. ಓಕೆ, ಸಾಕನ್ಸುತ್ತೆ. 3 ಆ್ಯಂಡ್ ಸ್ವಲ್ಪ ಇವತ್ತು ಮತ್ತೆ ಮನೆಗೆ ಹೋಗಬೇಕು. ಅಲ್ಲಿ ನಮ್ಮ ಮಾವನಿಗೆ ಗಿಡ ಇಟ್ಕೋದು. ಸೊ ಎಷ್ಟೊತ್ತಿಗೊಂದು 7:30 8 ಗಂಟೆ ಅವ್ರು ಊಟ ಮಾಡೋ ಟೈಮ್ಗೆ ಅಂತ ನಾವು ಮೊದಲೆಲ್ಲ 8:30 9 ಗಂಟೆಗೆ ಮಾಡ್ತಿದ್ವಿ. ಅದು 7:30 8 ಗಂಟೆ ಅನ್ಕೋತೀನಿ. ಸಂಜೆ ಹೋಗಬೇಕು, ಬರಲ್ಲ. ಅದಕ್ಕೆ ಅವ್ರಿಗೆ ಇಷ್ಟವಾಗಿರೋದು, ಅವ್ರು ಇಷ್ಟಪಟ್ಟಿರುವಂಥ ಅಂಗಡಿಯಿಂದನೇ
ತೊಗೊಂಬಂದಿರೋದು. ನಾವು ಅಲ್ಲಿದ್ದಾಗಲೂ ಅಷ್ಟೇ ವರ್ಷ ನಾನು ಮದುವೆ ಹೋಗಿ ತರ್ತಾಯಿದ್ವಿ ಮಟನ್ನ. ಮನೇಲೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಸೊ ಇವಾಗ ನಾನು ಮಾಡ್ಕೊಂಡು ತೊಗೊಂಡೋಗ್ತೀನಿ ಅಷ್ಟೇ, ಡಿಫ್ರೆಂಟ್. ಮುಗೀತು ಅಡುಗೆನ ಸ್ವಲ್ಪ ಏನೋ ಆಯಿತು. ಇನ್ನೊಂಚೂರು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ದೇವ್ರ ಮನೆ ಹತ್ರ ಲ್ಯಾಪ್ಟಾಪೆಲ್ಲ ಇಟ್ಟು ಪೂಜೆ ಮಾಡಿದ್ವಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಮುಗೀತು. ಇದೇ ನಮ್ಮ ಹಬ್ಬ. ನೋಡೋಣ ಸಂಜೆ ತನಕ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಈ ಮನೇಲಿ ಹೆಂಗೆ ಹಬ್ಬ ಆಯಿತು ಅಂತ ತಿಳಿಸಿ. ಎಲ್ಲ ಕೆಲಸನೂ ಮುಗ್ದು ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ಸ್ವೀಟು ಎಲ್ಲನೂ ತೊಗೊಂಡು ನಾನು ರೆಡಿಯಾಗಿ ಕೀರ್ತನ ಮದು ಎಲ್ಲ ರೆಡಿಯಾಗಿದ್ವಿ. ಅತ್ತೆ ಮನೆಗೆ ಹೋಗಬೇಕು ಅಲ್ಲಿ ಎಡೆ ಇಡೋಕ್ಕೆ ಅಂತ ಹೇಳಿ ದೇವ್ರ ಪೂಜೆ ಮಾಡಿಬಿಡೋಣ ಅಂಥೇಳಿ ಈವ್ನಿಂಗ್ ಮಾಡ್ತಾಯಿದ್ದೆ. ಇಲ್ಲಿಂದನೇ ಹೋಗ್ತಾ ಅಂದಿವೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದೆ. ಮದು ಬೇಡ, ನಾನ್ ವೆಜ್ ಎಲ್ಲ ಮಾಡಿದ್ಯಾ ಅಂದರು. ಅದಕ್ಕೆ ಹೋಗೋ ಅಷ್ಟರಲ್ಲಿ ಅಮ್ಮ ಎಲ್ಲ ಒಂದೊಂದಾಗಿ ಎಡೆ ಇಡ್ತಾಯಿದ್ರು. ನಮ್ಮದು ಅಷ್ಟೇ, ನಾನೇನು ತೊಗೊಂಡೋಗಿದ್ದೆ ಅದನ್ನು ಕೂಡ ಇಟ್ಟೆ. ನಮ್ದು ಯಾವಾಗಲೂ 3 ಸಪ್ರೇಟ್ ಇಡಬೇಕು ಎಡೆ, ಇನ್ನೊಂದು ಸಿಂಗಲ್ ಸ್ವಲ್ಪ ಗ್ಯಾಪ್ ಕೊಟ್ಟು ಇಡಬೇಕು, ಅದು ಬೇರೆ ಸಪ್ರೇಟು ಅಂತ ಹೇಳಿ. ನಾನು ಸ್ಟಾರ್ಟಿಂಗ್ ಬಂದಾಗ ಅಮ್ಮ ಫೋಟೋ ತೆಗೆದು ಇಟ್ಕೊಂಡ್ಬಿಡು, ಮುಂದಕ್ಕೆ ನೀನು ಬೇಕಾಗತ್ತೆ ಅನ್ನೋರು ಮದುವೆ ಆದೋಸ್ತ್ರನೇ. ಸೊ ಫೈನಲಾಗಿ ಎಲ್ಲ ಪೂಜೆ ಆಗಿ ನಾವು ಹೊರಟ್ಬಿಟ್ವಿ. फ्रेंड्स को भी शेर है कराटे। स्क्रीमिंग नहीं करना है, अब तो मैं करना है। अब तो तुम्हारी बात। अब मेरा बड़ी बुके तेरा नाम कीर्तना ಕಳ್ಳಿ ಹಿಂದಿ ಮಾತಾಡ್ತಿದ್ದ ಹೆಂಗೆ ಹೆಂಗೆ ಮಾತಾಡ್ತಿದ್ದೆ ನೀನು? ಈಗ ನನ್ನ ಮೇಡಮ್ ಈಗ ಇಂಗ್ಲಿಷ್ ಎಲ್ಲ ನೋಡಿ, ಇದು ಕುತ್ಕೊಂಡು ಆಟ ಆಡ್ತಾಳೆ. ಚಿನ್ನಿ ತೆಗಿತೀನಿ. ಪಡಾಯಿ ಕಲ್ಲೋ ಬ್ರಷ್ ಟೀತ್ wearing the shoes, go to school, ನೀನು ಅನ್ಕೋಬಾರ್ದು. Go to sleep and morning with healthy food. ಇದು ಅವಳದು ಪುಟಾಣಿ ಹೌಸ್ ಅಂತೆ. ಚಿನ್ನಮ್ಮ ಯಾರ್ದು ಮನೆ ಇದು? ನಿಮ್ದಾ? ಬರ್ಲ ಒಳಗಡೆ? ಮಾತಾಡಂಗಿಲ್ಲ, ನಾನು ಓದ್ಕೋತೀನಿ. ಪಡಾಯಿ ಕಲ್ಲೋ ಅಂತ ಇದು. ಓಕೆ, ಪಡಾಯಿ ಅಂತ. ಇವಳಿಗೆ ಹೆಂಗೆ ಅಂದರೆ, ಆಯಿತು ಚಿನ್ನಿ ಇಲ್ಲಿ ಹೇಳ್ಬಿಡ್ತೀನಿ ಆಯಿತಾ. ಹೆಂಗೆ ಅಂದರೆ ಇವಳಿಗೆ ಹಿಂದಿ ಚೆನ್ನಾಗಿ ಮಾತಾಡ್ತಾಳೆ, ತುಂಬ ಚೆನ್ನಾಗಿ ಮಾತಾಡ್ತಾಳೆ ಹಿಂದಿ ಮಾತ್ರ. ಮಧು ಮಾತಾಡ್ತಾ ಇದ್ರಲ್ಲ ಅದ್ರ ಜೊತೆ ಹಿಂದಿ ಚೆನ್ನಾಗಿ ಮಾತಾಡ್ತಾಳೆ ನೋಡಿ, ಹಿಂಗೆ ಮಾತಾಡ್ತಿದ್ದಾಳೆ.
ಹಾಂ and down and go to left and down and sleep. ಯಾವತ್ತಿಂದ ಮೈಸೂರು ಪಾಕ್. ಇಲ್ಲ ಇನ್ಯಾವುದೈತೆ ಎಲ್ಲ ಖಾಲಿ ಆಯಿತು. ಬಾಕ್ಸ್ ಮಧು ಆಫೀಸಿಂದ ತಂದಿದ್ರು, ಮಹಾಲಕ್ಷ್ಮಿ ಸ್ವೀಟ್ಸ್. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಅಲ್ವಾ ಚಿನಿ? ಬಾಯ್, ಗುಡ್ ನೈಟ್. ಬಾಯ್. ಇದು ಟೈಟಲ್ಲ. ಬಿಡೋದು ನಾನು ಹಾಕ್ತೀನಿ. ಹೋಗಿ ಟಚ್ ಮಾಡು. ಬಿಡು ಸಾಕು ಈಗ. ಹೋಗಿ ಟಚ್ ಮಾಡು. ಗುಡ್ ನೈಟ್. ಸೊ ಟೈಮು 11 ಆಯಿತು. ಎಲ್ಲ ಮುಗೀತು. ಬಿಗ್ ಬಾಸ್ ನೋಡ್ತಾ ಕೂತಿದ್ದೀನಿ. ಇನ್ನೂ ಬಿಗ್ ಬಾಸ್ ಮುಗ್ದಿಲ್ಲ. ನನಗೆ ಫೇವ್ರೆಟ್ ಶೋ ಅಂದರೆ ಬಿಗ್ ಬಾಸ್. ಯಾಕೆಂದರೆ ನಮ್ಮ ಕಿಚ್ಚೋದು ನಡೆಸ್ಕೊಳ್ಳೋ ಶೋ. ಅಂದ್ಬಿಟ್ಟು ಸ್ಯಾಟರ್ಡೆ ಸಂಡೇ ಮಾತ್ರ ನೋಡೋದು ಅಂತ ಅಲ್ಲ, ಏನೋ ಒಂಥರ ನನಗೆ ಬಿಗ್ ಬಾಸ್ ಅಂದರೆ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ. ಸೊ ಇದು ನನ್ನ ಮಗಳದು ಟೆಂಟು, ಹೊಸ ಟೆಂಟು. ಇಲ್ಲಿ ನೋಡಿ, ಇದನ್ನು ಮೇಲ್ಗಡೆ ಇಟ್ಟಿದ್ವಿ. ಆ ಕಡೆ ಅಲ್ಲ ಆಗ್ತಾಯಿಲ್ಲ ಇವಾಗ ಯಾಕೋ ಅಂತ. ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಹೋಗ್ತೀವಲ್ಲ, ಅಲ್ಲಿ ಆಗ್ತಾಯಿದ್ವಿ. ಚೆನ್ನಾಗಿ ಕಾಣಿಸುತ್ತೆ ಒಂಥರ. ಇವಾಗ ಅಲ್ಲಿ ಆಗಲಿಲ್ಲ ಅಂಥೇಳಿ ಇಲ್ಲ, ಅವಳು ಸುಮ್ಮನೆ ಆಟ ಆಡ್ಕೊಂಡಿರ್ತಾಳೆ ಅಂಥೇಳಿ ಇಲ್ಲೇ ಹಾಕಿದ್ದಾರೆ. ಇಲ್ಲ ಅವ್ಳು ಮಾಡ್ಕೊಂಡು ಹೋಗ್ತಾಳೆ, ಪಿಲ್ಲು ಅದು ಇದು ಇಟ್ಕೊತಾಳೆ, ಆಟ ಆಡ್ತಾಳೆ. ಒಂಥರ ಕ್ಯೂಟಾಗಿದೆ ಅಲ್ಲ. ಅಮೆಝಾನಲ್ಲೇನೋ ಬುಕ್ ಮಾಡಿ ತರಿಸಿದ್ರು. 1500 ಅನಿಸುತ್ತೆ, ನನಗಷ್ಟು ಗೊತ್ತಿಲ್ಲ. ಸೊ ಊಟ ಎಲ್ಲ ಆಯಿತು, ಪೂಜೆ ಊಟ ಎಲ್ಲ ಆಯಿತು. ಇವತ್ತಿನ ದಿನ ಒಂಥರ ಚೆನ್ನಾಗಿ ಸಿಂಪಲ್ಲಾಗಿತ್ತು. ಸೊ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ನನಗೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ, ಮಾತಾಡೋಕ್ಕೂ ಆಗಲ್ಲ. ಒಂಥರ ಕೆಮ್ಮು, ಶೀತ, ಕೋಲ್ಡು, ತಲೆಬಾದಿ, ಜ್ವರ ಈ ಥರ. ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್ ಗೈಸ್. ಬಾಯ್ ಬಾಯ್.